ಹಲೋ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಈ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗಲು ಹುಡುಗಿ ಬೇಕಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ನೋಡಿ. ಇವರು ನಿಮಗೆ ಇಷ್ಟ ಆಗ್ಬೋದು. ಇಲ್ಲ ಅಂದರೆ ಬೇರೆಯವರು ಕೂಡ ಬೇಕಾಗಿದ್ದರೆ ನನ್ನ ಒಂದು ಜಿಮೇಲ್ ID ಕೊಡ್ತೇನೆ, ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಇವರ ಹೆಸರು ಬಂದುಬಿಟ್ಟು ಅನಸು. ಸಿರಕೊಪ್ಪ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸವಾಗಿರೋದು ಇವರು. ವಯಸ್ಸು ಬಂದು 27 ವರ್ಷ. ಪ್ರಸ್ತುತ ಒಬ್ಬಳು ಇರೋದು ಇವರು ಮನೆ ಅಂತ ಮಾಡ್ಕೊಂಡಿದ್ದಾರೆ. ಈ ಒಂದು ಅನಸು ಅವರು ನೋಡೋಕ್ಕೆ ತೂಕ 89 kg, 2 ಮನೆ ಇದೆ ಅಂತ ಹೇಳಿದ್ದಾರೆ. ಅಪ್ಪ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ಕಾಲೇಜ್ ಒಂದರಲ್ಲಿ. ಅಮ್ಮ ಹೌಸ್ ವೈಫ್. ಸೊ ಪ್ರಸ್ತುತ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರು ಕೂಡ ಇಲ್ಲ. ನಮ್ಮ ತಂದೆಯವರು ನನ್ನ ಒಬ್ಬಳು ಮಗಳು ಇರಲಿ ಅಂತ ಆಪರೇಷನ್ ಮಾಡಿಸಿದ್ದಾರೆ ನಮ್ಮ ತಾಯಿಯವ್ರಿಗೆ ಅಂತ ಹೇಳಿದವರು. ಸೊ ನೋಡಿ, ಫೋಟೋದಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಬೇಸಿಕ್ ಇನ್ಫಾರ್ಮೇಷನ್, ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆ ಆದ ನಂತರ ಹುಡುಗ ಯಾವ ರೀತಿ ಇರಬೇಕು ಅಂತಂದರೆ ಅವ್ರು ಹೇಳಿರೋದು ಹೆಂಗಂದರೆ, ಜನಗಳ ಬಗ್ಗೆ ಮಾತನಾಡಬಾರದು, ಪ್ರಸ್ತುತ ಹಾಗೆ ನಾವು ಬದುಕಬೇಕು. ಸೊ ನೋಡಿ ಯಾವ ರೀತಿ ಆದರೂ ಇವರು ಮದುವೆ ಆದ ನಂತರ ಹೀಗೆ ಜನಗಳು ಮಾತಾಡಬಾರ್ದು, ಆ ರೀತಿ ಬದುಕಬೇಕು ಅಂತ ಹುಡುಗ ಇರಬೇಕಂತೆ. ಎರಡನೇದಾಗಿ, ಮೀಟ್ ಆದ ನಂತರ 1 ತಿಂಗಳಲ್ಲೇ ಮುಹೂರ್ತ ಮಾಡಿಕೊಳ್ಬೇಕು, ತಡ ಮಾಡಬಾರ್ದು. ಸೊ ಭೇಟಿಯಾದ ನಂತರ 1 ತಿಂಗಳಲ್ಲಿ ಒಂದು ಎಂಗೇಜ್ಮೆಂಟ್ ಅನ್ನೋದೊಂದಾದರೆ ಪ್ರಾಬ್ಲಮ್ ಇರಲ್ಲ, ಅದಕ್ಕಾಗಿಯೇ ಹೇಳ್ತಿದ್ದಾರೆ. 1 ಇಯರ್ ಮುಗಿಯುವ ಒಳಗಡೆ ಪ್ರಸ್ತುತ ಮದುವೆ ಆದರೆ ಸಾಕು. ಅಂದರೆ 1 ತಿಂಗಳಾದ ನಂತರ ಪ್ರಸ್ತುತ ಏನು ಮ್ಯಾರೇಜ್ ಇದನ್ನು ಮುಹೂರ್ತ ಆಗಿರುತ್ತೋ ನೆಕ್ಸ್ಟ್ ಡೇ ಪ್ರಸ್ತುತ ಮ್ಯಾರೇಜ್ ಆದರೆ ಓಕೆ ಅಂತ ಹೇಳಿದ್ದಾರೆ. ಬಡಿದಾಟ ಜಗಳ ಈ ರೀತಿ ಬೇಕಾಗಿಲ್ಲ, ನೆನಪಿರಲಿ ಅಂತ ಹೇಳಿದ್ದಾರೆ ಈ ಒಂದು ಅನಸು ಅವರು. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಸ್ವಲ್ಪ ಕೆನ್ನೆಯಲ್ಲಿ ಪಿಂಪಲ್ ಆಗಿದೆ, ಅದು ಬಿಟ್ಟರೆ ಮತ್ತೇನು ಕೂಡ ಇರಲ್ಲ. ನಾನಿವಾಗ ಇವರ ಆಸ್ತಿ ವಿವರಣೆ ಕೇಳಿದಾಗ ಅವರು ಹೇಳಿರ್ತಕ್ಕಂಥ ಆಸ್ತಿ ವಿವರಣೆ ಬಗ್ಗೆ ಮಾಹಿತಿ ತಿಳಿಸ್ತೇನೆ ಒಂದು ಕಾರಿನ ಮೂಲಕ. ಸೊ ಕಾರು ಹೇಳ್ತಕ್ಕಂಥ ಮಾಹಿತಿಯಲ್ಲಿ ಪ್ರಸ್ತುತ ಇವರ ಡೀಟೇಲ್ಸ್ ಕೂಡ ಹೇಳ್ತೇನೆ, ಯಾಕಂದರೆ ಇವರ ಒಂದು ಡ್ರೀಮ್ ಕಾರ್ ಆಗಿರುತ್ತೆ ಅದು. ಸೊ ಬರೀ ಫೋಟೋ ಕಳಿಸಿದ್ದಾರೆ, ಮತ್ತೇನಿಲ್ಲ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಜೊತೆಗೆ ಇವರ ಜಿಮೇಲ್ ID ಹೇಳ್ತೇನೆ ನೋಡಿ. ಅವ್ರ ಹತ್ರ ಇರತಕ್ಕಂತಹ ರೆಡ್ ಕಲರ್ ಹೋಂಡಾ ಕಾರು. ಸೊ ಈ ಒಂದು ಹೋಂಡಾ ಕಾರು ಪ್ರಸ್ತುತ 2 ವೇರಿಯಂಟಲ್ಲಿ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ 2 ಕಲರಲ್ಲಿ ಇರುತ್ತೆ, ರೆಡ್, ಬ್ಲ್ಯಾಕ್ ಆ್ಯಂಡ್ ವೈಟ್. ಒಟ್ಟಲ್ಲಿ ಈ ಒಂದು 2 ಇಲ್ಲ 3 ವೇರಿಯಂಟಲ್ಲಿ ಈ ಒಂದು ಹೋಂಡಾ ಕಾರು ಅವರ ಒಂದು ಡ್ರೀಮ್ ಕಾರ್ ಆಗಿರುತ್ತೆ. ಸೊ ದುಡ್ಡು ಏನು ತುಂಬ ಇಲ್ಲ, ಒಂದು ಮಿಡಲ್ ಕ್ಲಾಸಿನಿಂದ ಒಂದು ಚೂರು ಹೆಚ್ಚಿಗೆ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇವರೇನು ಹೈಯೆಸ್ಟ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗಿ ಅಲ್ವೇ ಅಲ್ಲ ಸ್ನೇಹಿತರೆ. ಸೊ ನೋಡ್ತಿದ್ರಲ್ವಾ, ಈ ಒಂದು ಕಾರು ಅವ್ರ ಹತ್ರ ಇದೆ ಅಂತ ನಮಗೆ ಗೊತ್ತಾಯಿತು. ಇವಾಗ ಪ್ರಸ್ತುತ ಅವರನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳುವಂತಹ ರೀತಿ ಬಗ್ಗೆ ಮಾತಾಡಿ ಅದನ್ನು ಹೇಳ್ತೀನಿ ನೋಡಿ. ಸ್ನೇಹಿತರೆ, ನಿಮ್ಮ ಹೆಸರು, ಫೋಟೋ ಆ್ಯಂಡ್ ಊರು ಪ್ರಸ್ತುತ ನೀವು ಈ ಒಂದು ಜಿಮೇಲ್ ID ಸರಿಯಾಗಿ ನೋಡ್ಕೊಂಡ್ಬಿಡಿ. SRE9591@gmail.com ಇದಕ್ಕೆ ಮೇಲ್ ಮಾಡಬೇಕು. ಏನೆಲ್ಲ ಕಳಿಸ್ಬೇಕು ಅಂದರೆ ನಿಮ್ಮ ಫೋಟೋ, ನಿಮ್ಮ ಊರು, ನಿಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಬೇಕು. ಡೈರೆಕ್ಟಾಗಿ ಅದು ಅವರಿಗೆ ಹೋಗುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಸಿ ವೇ ಇನ್ನೊಂದು ಹೇಳಬೇಕು ಅಂದರೆ, ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಮಾಹಿತಿಗಳನ್ನು ಕಳಿಸುವ ಮೂಲಕ ಅವರಿಗೆ ರಿಪ್ಲೈನ ಮಾಡಿಸ್ತಾರೆ ಸ್ನೇಹಿತರೆ. ನೋಡಿ, ಒಟ್ಟಿನಲ್ಲಿ ನನಗೆ ನಿನ್ನೆಯಿಂದ ತುಂಬ ಜನ ಪ್ರಪಲ್ಗಳು ಕಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಒಬ್ಬ ಹುಡುಗನಿಗೆ ಆಲ್ರೆಡಿ ಸೆಟ್ ಆಗಿದೆ. ಸೊ ನಿಮಗೂ ಕೂಡ ಸೆಟ್ ಆಗ್ಬೋದು, ಮಾಹಿತಿ ನೀಡಿ. ಆ್ಯಂಡ್ ಈ ಒಂದು ಕಾರಿನ ಒಳಗಿನ ಸ್ವಲ್ಪ ಪಾರ್ಟ್ಸ್ಗಳನ್ನು ತೋರಿಸ್ತೇನೆ. ಅವರ ಡ್ರೀಮ್ ಕಾರ್ ಯಾಕೆ ಆಗಿರುತ್ತೆ ಇವಾಗ ನೋಡಿ. ನಿಮಗೇನಾದರೂ ಒಂದು ಬೈಕ್ ಇಷ್ಟ ಆಗಿದೆ ಅಂದರೆ ನನ್ನ ಒಂದು ಕನಸಿನ ಬೈಕ್ ನೋಡೋದು ಅಂತ ಹೇಳ್ತೀರಾ. ಯಾಕಂದರೆ ಅಲ್ಲಿ ಅದು ಓಡ್ತಕ್ಕಂಥ ಸ್ಪೀಡು, ಅದು ಮಾಡ್ತಕ್ಕಂಥ ಒಂದು ಸೌಂಡು, ಅದೆಲ್ಲನೂ ಕೂಡ ನಿಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಇವ್ರಿಗೂ ಕೂಡ ಇದು ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಅಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ರೀತಿಯ ಒಂದು ಸಿಸ್ಟಮ್ ಇರ್ತಕ್ಕಂಥ ಕಾರು ಆ್ಯಂಡ್ ಸ್ಟೇರಿಂಗ್ ಡೋರ್ಸ್ ಇರ್ತಕ್ಕಂತಹ ಹೈಜೆನಿಕ್ ಆಗಿರ್ತಕ್ಕಂಥ ಕಾರು. ಫುಲ್ಲು ಬ್ಲ್ಯಾಕ್ ಇದೆ ಒಳಗಡೆ. ಸೊ ರೆಡ್ ಕಲರ್ ಏನಿಲ್ಲ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ ಇದರ CC ಬಂದುಬಿಟ್ಟು 250 cc ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಚೆನ್ನಾಗಿರ್ತಕ್ಕಂಥ ಕಾರು ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.